ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಎಲ್ಲರಿಗೂ ಒಂದು ಗೊಂದಲ ಶುರುವಾಗಿದೆ. ಶಕ್ತಿ ಯೋಜನೆ ಬಂದ್ ಮಾಡ್ತಾರೆ ಅಂದ್ರೆ ಫ್ರೀ ಬಸ್, ಮಹಿಳೆಯರ ಫ್ರೀ ಬಸ್ ಯೋಜನೆಯನ್ನ ಬಂದ್ ಮಾಡ್ತಾರೆ. ಒಂದು ಕಡೆ ಗೃಹಲಕ್ಷ್ಮಿದು ಒಂದು ತರ ಆದ್ರೆ, ಇನ್ನೊಂದು ಕಡೆ ಅನ್ನಭಾಗ್ಯದು ಒಂದು ತರ ಆದ್ರೆ, ಮತ್ತೊಂದು ಕಡೆ ಶಕ್ತಿ ಯೋಜನೆದು ಒಂದು ತರ ಆಗಿದೆ. ಸೊ ಯುವನಿಧಿ, ಇದ್ರ ಮಧ್ಯೆ ಯುವನಿಧಿ ಅಮೌಂಟ್ ಅಂತೂ ಯಾರಿಗೂ ಬರ್ತಾನೆ ಇಲ್ಲ. ಸೊ ಕಾಂಗ್ರೆಸ್ ಸರ್ಕಾರ ಈ ರೀತಿ ಯಾಕೆ ಮಾಡ್ತಾ ಇದೆ ಅಂತ ಜನರು ಪ್ರಶ್ನೆ ಆಗ್ತಾ ಇದ್ದಾರೆ. ಸೊ ಈಗ ಶಕ್ತಿ ಯೋಜನೆಯಲ್ಲಿ ಹಲವಾರು ಮಹಿಳೆಯರು ಈಗಾಗಲೇ ಈ ಒಂದು ಯೋಜನೆಯ ಒಂದು ಸದುಪಯೋಗವನ್ನ ಪಡೆದುಕೊಳ್ತಾ ಇದ್ದಾರೆ, ಉಪಯೋಗ ಮಾಡ್ಕೊತಾ ಇದ್ದಾರೆ, ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಸೊ ಇದ್ರ ಮಧ್ಯೆ ಹಲವಾರು ಬಾರಿ ಸರ್ಕಾರಕ್ಕೆ ಒಂದು ತರಾಟೆಯನ್ನ ತೆಗೆದುಕೊಂಡಿದ್ದಾರೆ ಜನರು. ಯಾಕಪ್ಪ ಅಂದ್ರೆ ನಮ್ಗೆ ತೊಂದರೆ ಆಗ್ತಾ ಇದೆ, ಬಸ್ ಅಲ್ಲಿ ಓಡಾಡ್ಲಿಕ್ಕೆ ತೊಂದರೆ ಆಗ್ತಾ ಇದೆ, ನೀವೇನಾದ್ರೂ ರೂಲ್ಸ್ ತನ್ನಿ, ಇಲ್ಲ ಏನಾದ್ರೂ ಮಾಡಿ, ನಮ್ಗೆ ಆಗ್ತಾ ಇಲ್ಲ, ಅಷ್ಟೊಂದು ರಶ್ ಆಗ್ತಾ ಇದೆ ಮಹಿಳೆಯರಿಂದ ನಮ್ಗೆ ಅಂತ ವಿದ್ಯಾರ್ಥಿಗಳಾಗಿರ್ಬಹುದು, ವೃದ್ಧರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಎಲ್ಲರೂ ಕೂಡ ಮನವಿಯನ್ನ ಮಾಡಿದ್ರು. ಸೊ ಆದ್ರೂ ಕೂಡ ಸರ್ಕಾರ ಯಾವುದೇ ಕಾರಣಕ್ಕೂ ಜಗ್ಲಿಲ್ಲ. ಇನ್ನು ಹೆಚ್ಚುವರಿಯಾಗಿ ಬಸ್ ಬಿಟ್ರೆ ಹೊರತು ಯಾವುದೇ ಕಾರಣಕ್ಕೂ ರೂಲ್ಸ್ ಅನ್ನ ಚೇಂಜ್ ಮಾಡಿಲ್ಲ. ಸೊ ಇದ್ರ ಮಧ್ಯೆ ಹೈಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ರು, ಅದು ಕೂಡ ಇನ್ನು ಪೆಂಡಿಂಗ್ ಅಲ್ಲೇ ಇದೆ. ಆದ್ರೆ ಈಗ ಹೈಕೋರ್ಟ್ ಮತ್ತೊಂದು ಸೂಚನೆಯನ್ನ ಕೊಟ್ಟಿದೆ. ಸೊ ಹಾಗಾದ್ರೆ ನಿಜಕ್ಕೂ ಮತ್ತೆ ಹೈಕೋರ್ಟ್ ಏನಪ್ಪ ತೀರ್ಪು ಕೊಟ್ಟಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ನಿಮ್ಗೂ ಕೂಡ ಶಕ್ತಿ ಯೋಜನೆ ಸ್ಟಾಪ್ ಮಾಡಬೇಕು ಅಥವಾ ಇನ್ನೇನಾದ್ರೂ ರೂಲ್ಸ್ ತರಬೇಕು ಅಂತ ನೀವು ಕೇಳೋದಾದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ದೀರಾ, ದಯವಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನ ಶುರು ಮಾಡೋಣ. ಸೊ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಗೊತ್ತಿರಬಹುದು, ಈಗಾಗಲೇ ಗೃಹಲಕ್ಷ್ಮಿ ಹಾಗೇನೆ ಒಂದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಹಲವಾರು ತೊಂದರೆಗಳು ನಡೀತಾ ಇದಾವೆ, ಹಲವಾರು ಚರ್ಚೆಗಳು ನಡೀತಾ ಇದಾವೆ. ಸೊ ಇದ್ರ ಮಧ್ಯೆ ಈ ಶಕ್ತಿ ಯೋಜನೆ ಅದರ ಪಾಡಿಗೆ ಅದು ಸಾಕ್ತಾ ಇದೆ ಅಂತ ಎಲ್ಲರೂ ಕೂಡ ಅನ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಬಸ್ ಅಲ್ಲಿ ಓಡಾಡೋರ್ಗೆ ಗೊತ್ತಾಗ್ತಾ ಇದೆ ಅದ್ರ ಕಷ್ಟ ಏನಪ್ಪಾ ಅಂತ. ಸೊ ಹೆಚ್ಚುವರಿಯಾಗಿ ಬಸ್ ಬಿಟ್ಟರು ಕೂಡ ಜನರಿಗೆ ಅನುಕೂಲ ಆಗ್ತಾ ಇಲ್ಲ. ಅದರಿಂದ ಸರ್ಕಾರ ಒಂದಿಷ್ಟು ರೂಲ್ಸ್ ಗಳನ್ನ ಕೂಡ ತಂದಿದ್ದಾರೆ. ಸೊ ಏನಪ್ಪಾ ರೂಲ್ಸ್ ಅಂದ್ರೆ, ಬೇರೆಯವರಿಗೆ ತೊಂದರೆ ಆಗೋ ರೀತಿ ಒಂದು ಮೊಬೈಲ್ ಆಗಿರಬಹುದು, ಏನೋ ಒಂದು ಸಾಂಗ್ ಹಾಕೊಂಡು ಯೂಸ್ ಮಾಡೋದಿಲ್ಲ. ಅಂದ್ರೆ ಯಾವುದೇ ಒಂದು ಶಬ್ದವನ್ನ ಅವರು ಮಾಡೋ ಹಾಗಿಲ್ಲ, ಸೈಲೆಂಟ್ ಆಗಿರ್ಬೇಕು ಅಂತ ಇದೊಂದು ರೂಲ್ಸ್ ತಂದಿರ. ಹಾಗೇನೆ ಇನ್ನೊಂದೇನಪ್ಪಾ ಅಂದ್ರೆ, ಕಂಡಕ್ಟರ್ಗೆ ಚಿಲ್ಲರೆ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಇದರಿಂದ UPI ಒಂದು ರೂಲ್ಸ್ ಅನ್ನ ತಂದಿದ್ದಾರೆ. ಫೋನ್ ಪೇ ಮಾಡಬಹುದು, ಗೂಗಲ್ ಪೇ ಮಾಡಬಹುದು, ಅಥವಾ ಸ್ಕ್ಯಾನರ್ ಮಾಡ್ಬಿಟ್ಟು ನೀವು ಏನಾದ್ರೂ ಮಾಡಬಹುದು. ₹1 ₹2 ನೀವು ಸ್ಕ್ಯಾನ್ ಮಾಡಿ ಮಾಡಬಹುದು. ಇನ್ನ 50% ಸೀಟನ್ನ ಏನೋ ಪ್ರಯಾಣ ಮಾಡುವಂತಹ ಗಂಡು ಮಕ್ಕಳಿಗೆ ಕೊಟ್ಟಿದ್ದಾರೆ, ಅಂದ್ರೆ ಗಂಡಸರಿಗೆ ಕೊಟ್ಟಿದ್ದಾರೆ. ಇನ್ನು ಮಹಿಳೆಯರು 50% ಅಲ್ಲಿ ಕೂತ್ಕೋಬೇಕು. ಸೊ ಇನ್ನ ಇದಿಷ್ಟು ರೂಲ್ಸ್ ಮಧ್ಯೆ ಇಷ್ಟೆಲ್ಲಾ ಕೊಟ್ಟರು ಸಹಿತ ಇನ್ನೂ ಬಸ್ ರಶ್ ಆಗೋದೇ ಬಿಡ್ತಾ ಇಲ್ಲ. ಸೊ ಇದ್ರ ಮಧ್ಯೆ ಹೈಕೋರ್ಟ್ಗೆ ಮನವಿ ಸಲ್ಲಿಸಿದ್ದೇನಾಯ್ತು ಅಪ್ಪ ಅಂದ್ರೆ, ಇನ್ನೂ ಕೂಡ ಮುಂದುವರಿಸ್ತಾನೆ ಇದೆ ತೀರ್ಪು. ಅಂದ್ರೆ ಮೊದಲು ನಿಮ್ಗೆ ಇದು ರಶ್ ಆಗೋ ಪ್ರಾಬ್ಲಮ್ ಇರ್ಲಿಲ್ವಾ, ಈಗೇನೆ ಪ್ರಾಬ್ಲಮ್ ಶುರುವಾಗಿದೆ ಅಂತ ಕೋರ್ಟ್ ಮತ್ತೆ ಪ್ರಶ್ನೆ ಆಗ್ತಾನೆ ಇದೆ. ಸರ್ಕಾರ ಯಾವುದೇ ರೀತಿ ಉತ್ತರ ಕೊಡ್ತಾ ಇಲ್ಲ, ಈ ಕಡೆ ಜನರು ಬಿಡ್ತಾ ಇಲ್ಲ. ಕೋರ್ಟಿಗೆ ಮತ್ತೆ ಮನವಿ ಸಲ್ಲಿಸ್ತಾನೆ ಇದ್ದಾರೆ. ಈಗ ವಿದ್ಯಾರ್ಥಿಗಳು ಸಹಿತ ಮತ್ತೆ ಸಲ್ಲಿಸಿದ್ದಾರೆ, ನಮ್ಗೆ ಎಕ್ಸಾಮ್ಗೆ ಹೋಗಕ್ ಆಗ್ತಾ ಇಲ್ಲ, ದಯವಿಟ್ಟು ನಿಲ್ಸಿ, ಅಥವಾ ಏನಾದ್ರೂ ರೂಲ್ಸ್ ತಗೊಂಡ್ ಬನ್ನಿ, ವಿದ್ಯಾರ್ಥಿಗಳಿಗಾಗಿ ಸಪರೇಟ್ ಏನಾದ್ರೂ ಮಾಡಿ ಅಂತ ಮತ್ತೆ ಹೈಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಸೊ ಈ ಮನವಿಯನ್ನ ನಾವು ಕಾದ್ ನೋಡ್ಬೇಕಿದೆ. ಆದ್ರೆ ಹೈಕೋರ್ಟ್ ಬಂದ್ ಮಾಡ್ತಾರಾ ಅಥವಾ ಇನ್ನೇನಾದ್ರೂ ರೂಲ್ಸ್ ತರ್ತಾರ ಅಂತ ನಿಮ್ಮ ಪ್ರಕಾರ ನೀವೇನೇ ಹೇಳ್ತೀರಾ? ಈ ಹೈಕೋರ್ಟ್ ತೀರ್ಪು ಏನ್ ಕೊಡ್ಬೇಕು? ಬಂದ್ ಮಾಡ್ಬೇಕಾ ಅಥವಾ ಇನ್ನೇನಾದ್ರೂ ರೂಲ್ಸ್ ತರಬೇಕಾ ಅಥವಾ ವಿದ್ಯಾರ್ಥಿಗಳಿಗೆ ಸಪರೇಟ್ ರೂಲ್ಸ್ ಕೊಡ್ಬೇಕಾ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ.